ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ನಮ್ಮ ಕಲ್ಯಾಣ ಸಿಂಧು ಅಸೋಸಿಯೇಷನ್ನು ನಾವು ಪ್ರಾರಂಭ ಮಾಡಿ ಸುಮಾರು 4 ವರ್ಷಗಳಾದವು. ನಾವು ಪ್ರಾರಂಭ ಮಾಡಿರ್ತಕ್ಕಂಥ ಉದ್ದೇಶನೇ ಇದು, ಸಾಮಾಜಿಕವಾಗಿ ಕೆಲಸಗಳನ್ನು ಮಾಡಬೇಕಂತಕ್ಕಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡೇ ನಾವು ಮಾಡಿದ್ದೇವೆ. ಸುಮಾರು ನಮ್ಮ ಸಂಸ್ಥೆಯ ಕಡೆಯಿಂದ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ನಾವು ಕೋವಿಡ್ ಸಂದರ್ಭದಲ್ಲಿ ಇಟ್ಕೊಂಡು ಮತ್ತು ಶಾಲಾ ಕಾಲೇಜುಗಳ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅಳವಡಿಸುವುದರ ಮೂಲಕ ಅವರಿಗೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ನಾವು ಸಹಾಯವನ್ನು ಮಾಡಿದ್ವಿ. ಅದೇ ರೀತಿಯಾಗಿ ಬಡ ವಿದ್ಯಾರ್ಥಿಗಳು ಯಾರಾದರೂ ಕೂಡ ಇದ್ದರೆ ನಮ್ಮ NGO ಸಂಪರ್ಕ ಮಾಡಿದರೂ ಕೂಡ ನಾವೇನು ಮಾಡ್ತೀವಿ ಅಂದರೆ ಅವರಿಗೆ ನಮ್ಮ ಸಹಾಯವನ್ನು ಧನ ಸಹಾಯವನ್ನು ಕೂಡ ಮಾಡಿದ್ದು ಉದಾಹರಣೆ ಕೂಡ ಇದೆ. ಅದೇ ರೀತಿಯಾಗಿ ಶುದ್ಧ ಕುಡಿಯುವ ನೀರನ್ನು ಕೂಡ, ಯಾಕಂದರೆ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು ನೀರು, ಈ ಸಂಪತ್ತನ್ನು ಉಳಿಸ್ಕೋಬೇಕು ಅಂತಕ್ಕಂಥದ್ದು ಉದ್ದೇಶ ನಮ್ಮದು. ಅದರ ಜೊತೆಗೆ ನೀರನ್ನು ನಾವು ಯಾರೂ ಕೂಡ ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡಿ ನಾವು ಖರೀದಿ ಮಾಡ್ಬೋದು, ಬಟ್ ನೀರು ಮಾತ್ರ ನೈಸರ್ಗಿಕವಾಗಿರ್ತಕ್ಕಂಥದ್ದು. ಅದಕ್ಕೆ ಇದನ್ನೆಲ್ಲರೂ ಮಿತವಾಗಿ ಬಳಸಿ ನೀರನ್ನು ಉಪಯೋಗಿಸ್ಬೇಕಂತಕ್ಕಂಥದ್ದನ್ನು ನಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಕಳೆದ 4 ವರ್ಷಗಳಿಂದ ನಮ್ಮ ಕಲ್ಯಾಣ ಸಿಂಧು ಅಸೋಸಿಯೇಷನ್ನಿಂದ ಶುದ್ಧ ಕುಡಿಯುವ ನೀರಿನ ಅಳವಡಿಕೆಯನ್ನು ಕೂಡ ನಾವು ಅಳವಡಿಸಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಮುಂದೆ ಇದೇ ರೀತಿಯಾಗಿರ್ತಕ್ಕಂಥ ಇನ್ನೂ ಹಲವಾರು ಸಮಾಜಮುಖಿ ಕೆಲಸಗಳನ್ನು ನಮ್ಮ ಸಂಸ್ಥೆಯ ವತಿಯಿಂದ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾವು ಒಳಬಳ್ಳಾರಿ ಶ್ರೀಮಠದಲ್ಲೂ ಕೂಡ ನಮ್ಮ ಕಲ್ಯಾಣ ಸಿಂಧು ಅಸೋಸಿಯೇಷನ್ ಕಡೆಯಿಂದ ಊಟದ ಸ್ಟೀಲ್ ಟೇಬಲ್ಗಳನ್ನು, ಅಂದರೆ ಎಲ್ಲ ನಮ್ಮ ಸಮಾನ ಮನಸ್ಕರು ದಾನಿಗಳಿಂದ ನಾವು ಅದನ್ನು ದೇಣಿಗೆ ರೂಪದಲ್ಲಿ ಪಡೆದುಕೊಂಡು ನಾವೆಲ್ಲರೂ ಸೇರಿ ನಮ್ಮ ಒಂದು ಸದಸ್ಯರು ಒಳಗೊಂಡು ಅಲ್ಲಿ 8,60,000 ರೂಪಾಯಿದ ಒಂದು ಮೊತ್ತದ ಸ್ಟೀಲ್ ಟೇಬಲ್, ಊಟದ ಟೇಬಲ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದೇ ರೀತಿಯಾಗಿ ಮುಂದೆ ಕೂಡ ಎಲ್ಲ ದಾನಿಗಳ ಸಹಾಯದಿಂದ ನಾವು ಸಾಮಾಜಿಕ ಕೆಲಸಗಳನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ನಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಾ, ಎಲ್ಲರೂ ನೀರನ್ನು ಮಿತವಾಗಿ ಬಳಸಿ ನೀರನ್ನು ಮುಂದಿನ ಪೀಳಿಗೆ ಉಳಿಸಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.